ನಮಸ್ಕಾರ. ಒಂದು ಮತಪೆಟ್ಟಿಗೆ ಅಂದ್ರೆ ಬರೀ ನಂಬರ್ಗಳಲ್ಲ, ಅದು ಜನರ ಕತೆ ಹೇಳತ್ತೆ. ಇವತ್ತು ನಾವು ಗುಲ್ಬರ್ಗ ತಕ್ಷಣ ಕ್ಷೇತ್ರದ ಜನರ ತೀರ್ಪನ್ನು ಆಳವಾದಿ ವಿಶ್ಲೇಷಣೆ ಮಾಡೋಣ. ಅಲ್ಲಿನ ಮತದಾರರು ಈ ಡೇಟಾ ಮೂಲಕ ನಮ್ಗೆ ಏನು ಹೇಳೋಕೆ ಪ್ರಯತ್ನಿಸ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಗುಲ್ಬರ್ಗ ದಕ್ಷಿಣದ ಈ ಕಥೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ನಮ್ಮ ವಿಶ್ಲೇಷಣೆಯನ್ನ 5 ಪ್ರಮುಖ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಕ್ಷೇತ್ರದ ವಾಸ್ತವದಿಂದ ಶುರುಮಾಡಿ ಜನರ ತೀರ್ಪು, ಸೋಲಿನ ಕಾರಣಗಳು, ಮುಂದೇನು ಮಾಡಬಹುದು ಅನ್ನೋ ನೀಲನಕ್ಷೆ ಮತ್ತು ಕೊನೆಗೆ ಅಂತಿಮ ಲೆಕ್ಕಾಚಾರದವರೆಗೆ ಪ್ರತಿಯೊಂದು ಅಂಶವನ್ನೂ ನೋಡೋಣ. ಯಾವುದೇ ಒಂದು ಚುನಾವಣೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಲ್ಲಿನ ಜನರನ್ನ, ಅವರ ಜೀವನವನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ? ಹಾಗಾಗಿ ಮೊದಲು ರಾಜಕೀಯವನ್ನ ಸ್ವಲ್ಪ ಬದಿಗಿಟ್ಟು ಗುಲ್ಬರ್ಗ ದಕ್ಷಿಣದ ಜನರ ದೈನಂದಿನ ಬದುಕಿನ ಕಷ್ಟಗಳು ಮತ್ತು ಅವರ ಕನಸುಗಳ ಬಗ್ಗೆ ಮಾತಾಡೋಣ. ಸರಿ, ಮೊದಲು ಗುಲ್ಬರ್ಗ ದಕ್ಷಿಣ ಕ್ಷೇತ್ರ ಎಲ್ಲಿದೆ ಅಂತ ನೋಡೋಣ ಬನ್ನಿ. ಇದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಪ್ರಮುಖ ಕ್ಷೇತ್ರ. ಬಹುತೇಕ ನಗರ ಪ್ರದೇಶವನ್ನೇ ಒಳಗೊಂಡಿದೆ. ಹಾಗಾಗಿ ಇಲ್ಲಿನ ಸಮಸ್ಯೆಗಳು ಮತ್ತು ಅವಕಾಶಗಳು ಕೂಡ ವಿಭಿನ್ನವಾಗಿವೆ. ರಾಜಕೀಯದ ಲೆಕ್ಕಾಚಾರಗಳು ಏನೇ ಇರಲಿ, ಇಲ್ಲಿನ ಜನರ ಬೇಡಿಕೆಗಳು ತುಂಬಾ ಸರಳ ಮತ್ತು ಸ್ಪಷ್ಟ. ಇದು ಮೂಲಭೂತವಾಗಿ ನೀರು, ರಸ್ತೆ ಮತ್ತು ಉದ್ಯೋಗ ಅನ್ನೋ 3 ಅಗತ್ಯಗಳ ಸುತ್ತ ಹೆಣೆದುಕೊಂಡಿರೋ ಕಥೆ. ಇಲ್ಲೇ ನೀವು ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ದೂರುಗಳು ಎಷ್ಟೊಂದು ಸ್ಪೆಸಿಫಿಕ್ ಆಗಿವೆ ಅನ್ನೋದು. ಇವು ಸುಮ್ನೆ ಸಾಮಾನ್ಯ ದೂರುಗಳಲ್ಲ. ನೋಡಿ, ಮಹಾವೀರನಗರ ಸ್ಟೇಷನ್ ಬಜಾರ್ನಲ್ಲಿ ಕೊಳಕು ನೀರು ಬರ್ತಿದೆ ಅಂತ ನಿಖರವಾಗಿ ಹೇಳ್ತಿದ್ದಾರೆ. ಅಂದ್ರೆ ಭರವಸೆಗಳಿಗೂ ವಾಸ್ತವಕ್ಕೂ ದೊಡ್ಡ ಅಂತರವಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಿದ್ರೆ ನೆಲಮಟ್ಟದ ಈ ಪರಿಸ್ಥಿತಿ ವೋಟ್ ಆಗಿ ಹೇಗೆ ಬದಲಾಯಿತು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು 2018 ಮತ್ತು 2023ರ ರಿಸಲ್ಟ್ಸ್ ಅನ್ನ ಒಂದಕ್ಕೊಂದು ಹೋಲಿಸಿ ನೋಡೋಣ. ನೋಡಿ, 2018ರಲ್ಲಿ ಏನಾಗಿತ್ತು ಅಂದ್ರೆ ಹಾಲಿ ಶಾಸಕರು ಸುಮಾರು 5,500 ವೋಟುಗಳ ಸ್ಪಷ್ಟ ಮುನ್ನಡೆಯೊಂದಿಗೆ ಗೆದ್ದಿದ್ರು. ಇದು ಅವರ ಹಿಡಿತ ಗಟ್ಟಿಯಾಗಿದೆ ಅನ್ನೋದನ್ನೇ ತೋರಿಸ್ತಿತ್ತು. ಆದ್ರೆ ಕೇವಲ 5 ವರ್ಷದಲ್ಲಿ ಕಥೆ ಪೂರ್ತಿ ಉಲ್ಟಾ ಆಗೋಯ್ತು. ಗೆಲುವಿನ ಅಂತರ ಹೋಗಿ 21,000ಕ್ಕೂ ಅಧಿಕ ಮತಗಳ ಸೋಲಿನ ಅಂತರವಾಡಿ ಬದಲಾಯಿತು. ಇದು ಕೇವಲ ಸೋಲಲ್ಲ, ಇದೊಂದು ರಾಜಕೀಯ ಭೂಕಂಪವೇ ಸರಿ. ಈ ದೊಡ್ಡ ಬದಲಾವಣೆಯನ್ನ ಈ ಅಂಕಿಅಂಶಗಳು ಇನ್ನೂ ಸ್ಪಷ್ಟವಾಗಿ ತೋರಿಸುತ್ತೆ. ಕಾಂಗ್ರೆಸ್ನ ವೋಟ್ ಶೇರ್ನಲ್ಲಿ ಸುಮಾರು 14% ಜಿಗಿತ ಕಂಡಿದೆ. ಇದು ಆಡಳಿತ ವಿರೋಧಿ ಅಲೆ ಎಷ್ಟು ಪ್ರಬಲವಾಗಿತ್ತು ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಡ. ನಮ್ಮ ಸಂವಿಧಾನವು ಪ್ರತಿಯೊಬ್ಬ ಮತದಾರನಿಗೆ ಗೌರವಯುತವಾಗಿ, ಮಾಹಿತಿಪೂರ್ಣವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಈ ಅಂಕಿಅಂಶಗಳು ಆ ಪ್ರಜಾಸತ್ತಾತ್ಮಕ ಹಕ್ಕಿನ ಅಭಿವ್ಯಕ್ತಿಯೇ ಆಗಿದೆ. ಸರಿ, ಈಗ ಅಸಲಿ ಪ್ರಶ್ನೆ, ಇಷ್ಟೊಂದು ದೊಡ್ಡ ಮಟ್ಟದ ಬದಲಾವಣೆ ಯಾಕೆ ಆಯಿತು? ನಮ್ಮ ಡೇಟಾ ವಿಶ್ಲೇಷಣೆ ಪ್ರಕಾರ ಇದಕ್ಕೆ ಒಂದೇ ಘಟನೆ ಕಾರಣವಲ್ಲ, ಬದಲಿಗೆ 3 ವ್ಯವಸ್ಥಿತ ವೈಫಲ್ಯಗಳು ಇದರ ಹಿಂದಿವೆ. ಮೊದಲನೇದು ಅಭಿವೃದ್ಧಿಯಲ್ಲಿನ ಅಂತರ, ಎರಡನೇದು ಯುವಕರನ್ನ ಕಾಡ್ತಿರೋ ಉದ್ಯೋಗದ ಸಮಸ್ಯೆ, ಮತ್ತು ಮೂರನೇದು ಕಲ್ಯಾಣ ಯೋಜನೆಗಳ ಮೇಲಿನ ಒಂದು ರೀತಿಯ ನಿರಾಸಕ್ತಿ. ಈ 3 ಕಾರಣಗಳು ಒಂದಕ್ಕೊಂದು ಸೇರ್ಕೊಂಡು ಜನರ ಅಸಮಾಧಾನದ ಒಂದು ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡ್ಬಿಟ್ಟು. ಈ ಕಲ್ಯಾಣ ಯೋಜನೆಗಳ ಮೇಲಿನ ಜಿಗುಪ್ಸೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜನರಿಗೆ ಶುದ್ಧ ಕುಡಿಯೋ ನೀರು, ಓಡಾಡಕ್ಕೆ ಒಳ್ಳೆ ರಸ್ತೆ ಸಿಗದಿದ್ದಾಗ ನೀವು ಬೇರೆ ಏನೇ ಉಚಿತವಾಗಿ ಕೊಟ್ರೂ ಅದು ಅವರಿಗೆ ಸಮಾಧಾನ ತರೋದಿಲ್ಲ. ಯಾಕಂದ್ರೆ ಅವರಿಗೆ ಬೇಕಿರೋದು ತಾತ್ಕಾಲಿಕ ಪರಿಹಾರಗಳಲ್ಲ, ಶಾಶ್ವತ ಸೌಲಭ್ಯಗಳು. ಈ ಟೇಬಲ್ ನೋಡಿ, ಇದು ಹಾಲಿ ಶಾಸಕರ ಒಂದು ಸ್ವಾಟ್ ವಿಶ್ಲೇಷಣೆ. ಅಂದ್ರೆ ಅವರ ಬಲ, ದೌರ್ಬಲ್ಯ, ಅವಕಾಶಗಳು ಮತ್ತು ಬೆದರಿಕೆಗಳು. 10 ವರ್ಷಗಳ ಅನುಭವ ಅವರ ಬಲವಾಗಿತ್ತು ನಿಜ, ಆದ್ರೆ ಅದೇ 10 ವರ್ಷಗಳ ಆಡಳಿತ ವಿರೋಧಿ ಅಲೆಗೆ ದೊಡ್ಡ ಕಾರಣವೂ ಆಯ್ತು. ಅವರ ದೌರ್ಬಲ್ಯಗಳು ಅವರ ಬಲಕ್ಕಿಂತ ಜಾಸ್ತಿ ಪ್ರಭಾವ ಬೀರಿದವು. ಜನಸಂಖ್ಯೆಯ ಲೆಕ್ಕಾಚಾರ ನೋಡಿದ್ರೆ ಈ ಸೋಲಿನ ಕಾರಣ ಇನ್ನೂ ಸ್ಪಷ್ಟವಾಗುತ್ತೆ. ನೀರು, ರಸ್ತೆಯಂತಹ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸದಿದ್ದಾಗ ಅದು ಎಲ್ಲಾ ಸಮುದಾಯದ ಜನರಿಗೂ ತಟ್ಟುತ್ತೆ. ಆಗ ಅಲ್ಪಸಂಖ್ಯಾತ ಮತ್ತು ದಲಿತ ಮತಗಳು ಒಂದು ಕಡೆ ಕ್ರೋಢೀಕರಣಗೊಳ್ಳೋದು ಸಹಜ. ಕೇವಲ ಒಂದು ಸಮುದಾಯದ ಬೆಂಬಲದಿಂದ ಗೆಲ್ಲೋದು ಕಷ್ಟ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದುವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಸರಿ, ಈಗ ಪರಿಹಾರದ ಕಡೆ ನೋಡೋಣ. ಮತದಾರರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ ಡೇಟಾ ಆಧಾರಿತವಾದ ಒಂದು ಬ್ಲೂ ಪ್ರಿಂಟ್ ಹೇಗಿರ್ಬೋದು? ಈ ಟೇಬಲ್ನಲ್ಲಿ 3 ಸ್ಪೆಸಿಫಿಕ್ ಪ್ರಾಜೆಕ್ಟ್ಗಳಿವೆ. ಇವು ಕೇವಲ ಭರವಸೆಗಳಲ್ಲ, ಪ್ರತಿಯೊಂದಕ್ಕೂ ಎಷ್ಟು ಖರ್ಚಾಗುತ್ತೆ, ಅದರಿಂದ ಜನರಿಗೇನ್ ಲಾಭ, ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು ಅನ್ನೋ ಲೆಕ್ಕಾಚಾರವೂ ಇದೆ.
ಇಂಥ ಸ್ಪಷ್ಟವಾದ ಯೋಜನೆಗಳು ಜನರ ಪ್ರಮುಖ ಸಮಸ್ಯೆಗಳಿಗೆ ನೇರ ಪರಿಹಾರ ನೀಡುತ್ತವೆ. ಕೇವಲ ಯೋಜನೆಗಳು ಬದಲಾದ್ರೆ ಸಾಲದು, ಜನರ ಜೊತೆ ಮಾತಾಡೋ ರೀತಿಯೂ ಬದಲಾಗಬೇಕು. ಪ್ರತಿಯೊಂದು ವರ್ಗದ ಜನರ ನಿರ್ದಿಷ್ಟ ಸಮಸ್ಯೆಗಳಿಗೆ ತಕ್ಕಂತೆ ಸ್ಪಷ್ಟವಾದ ಪರಿಹಾರಗಳನ್ನ ಮುಂದಿಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಮಾಹಿತಿಯನ್ನ ಅವರ ಒಪ್ಪಿಗೆಯೊಂದಿಗೆ ಗೌರವಯುತವಾಗಿ ಬಳಸಿಕೊಳ್ಳುವುದು ಬಹಳ ಮುಖ್ಯ. ಭಾರತದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಫ್ರೇಮ್ವರ್ಕ್ ಕೂಡ ಇದನ್ನೇ ಹೇಳುತ್ತದೆ. ಇದು ನಾಯಕ ಮತ್ತು ಜನರ ನಡುವಿನ ನಂಬಿಕೆಯನ್ನ ಬಲಪಡಿಸುತ್ತದೆ. ಸರಿ, ಹಾಗಿದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ಈ ಡೇಟಾ ನಮ್ಗೆ ಕೊಡ್ತಿರೋ ಫೈನಲ್ ಮೆಸೇಜ್ ಏನು? ಕೊನೆಯ ಲೆಕ್ಕಾಚಾರ ಏನನ್ನುತ್ತೆ? ಇಲ್ಲಿರೋ ವಿರೋಧಾಭಾಸವನ್ನ ಗಮನಿಸಿ. ಒಂದು ಕಡೆ ಅಭ್ಯರ್ಥಿ ಸ್ಥಳೀಯವಾಗಿ ಪ್ರಬಲರು, ಅವರ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಇದೆ. ಆದ್ರೆ ಇನ್ನೊಂದು ಕಡೆ ಅವರನ್ನ ನಿಲ್ಲಿಸಿದ್ರೆ ಗೆಲ್ಲೋ ಸಾಧ್ಯತೆ ತೀರಾ ಕಡಿಮೆ ಅಂತ ಡೇಟಾ ಹೇಳ್ತಿದೆ. ಯಾಕಂದ್ರೆ ಹೀನಾಯ ಸೋಲು ಜನರ ವಿಶ್ವಾಸ ಕಳೆದು ಹೋಗಿರೋದನ್ನ ತೋರಿಸುತ್ತೆ. ಮೂಲ ವರದಿ ಕೂಡ ಇದನ್ನೇ ಒತ್ತಿ ಹೇಳುತ್ತೆ. ವರದಿಯ ಪ್ರಕಾರ ಗೆಲ್ಲುವ ಸಾಧ್ಯತೆಯನ್ನ ಹೆಚ್ಚಿಸಬೇಕೆಂದರೆ ಪಕ್ಷವು ಒಬ್ಬ ಹೊಸ ಸ್ಥಳೀಯ ಅಭ್ಯರ್ಥಿಯನ್ನ ಪರಿಗಣಿಸುವುದು ಉತ್ತಮ. ಡೇಟಾ ಆಧಾರಿತ ಸಲಹೆ ಬದಲಾವಣೆಯ ಕಡೆಗೆ ಇದೆ. ಅಂತಿಮವಾಗಿ ಈ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. 21,000 ಮತಗಳ ಅಂತರ ಅನ್ನೋದು ಕೇವಲ ಒಂದು ಅಂಕಿ ಅಂಶದ ಸೋಲಲ್ಲ, ಅದು ನಂಬಿಕೆಯ ಸೋಲು. ಹಾಗಿದ್ರೆ ಒಬ್ಬ ನಾಯಕ ಮತ್ತು ಜನರ ನಡುವಿನ ಆ ಪವಿತ್ರ ನಂಬಿಕೆಯನ್ನ ಮತ್ತೆ ಕಟ್ಟುವುದು ಹೇಗೆ? ಇದೇ ನಿಜವಾದ ಸವಾಲು. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 0day0420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.